ಬಳಕೆ ಮಾಡಲಾಗಿದೆ. ಇದರ ಸ್ಪಷ್ಟ ಮಾಹಿತಿಯನ್ನ ಇಡಿ ಅಧಿಕಾರಿಗಳೇನೆ ಹೊರಹಾಕಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ನಡೆಸ್ತಾ ಇರುವ ಪ್ರತಿಭಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಯಲ್ಲಿ ಮದ್ಯ ಹಂಚೋಕೆ ಬಳಕೆ ಮಾಡಿಕೊಂಡ್ರು ಅನ್ನೋ ಆರೋಪ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಇದೀಗ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ. ಪ್ರತಿಭಟನೆ ಮಾಡ್ಲಿಕ್ಕಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಪೊಲೀಸರು, ನಾವು ಪ್ರತಿಭಟನೆ ಮಾಡಿಯೇ ಸಿದ್ಧ ಅಂತ ಹೇಳಿ ಬಿಜೆಪಿಯ ನಾಯಕರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ನಾಯಕರನ್ನ, ಅದರಲ್ಲೂ ವಿಜಯೇಂದ್ರ ಅವರ ಆದಿಯಾಗಿ ಬಹುತೇಕ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸರ್ಕಾರದ ವಿರುದ್ಧ ಮೂಲಕ ಸಿಡಿದೆದ್ದಿದೆ ವಿರೋಧ ಪಕ್ಷ ಬಿಜೆಪಿ. ಸದನದ ಒಳಗೆ ಹೊರಗೆ ಎರಡೂ ಭಾಗದಲ್ಲೂ ಕೂಡ ಕೈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ, ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಹಾಕುವ ಪ್ರಯತ್ನವನ್ನ ಸತತವಾಗಿ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನ ಅಧಿವೇಶನ ನಡೆದ 2 ದಿನವೂ ಕೂಡ ಸತತವಾಗಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೆ ಇದರಲ್ಲಿ ಕಾಂಗ್ರೆಸ್ನ ನಾಯಕರ ಪಾತ್ರದ ವಿಚಾರವನ್ನೇ ಮುಂದಿಟ್ಕೊಂಡು ಸದನದ ಒಳಗೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಇದೀಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಬ್ಯಾರಿಕೇಡ್ ಹತ್ತು ಹೋಗೋಕೆ ವಿಜಯೇಂದ್ರ ಅವರು ಪ್ರಯತ್ನಿಸಿದ್ರು. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವ ಘಟನೆ ಇದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಬಿಜೆಪಿಯ ನಾಯಕರನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ.
ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಪ್ರತಿಭಟನೆ ನಡೆಯುತ್ತಿರುವ ಫ್ರೀಡಂ ಪಾರ್ಕ್ನಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ವಿಜೇಂದ್ರ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಹೇಗೆ ನಡೀತಾ ಇದೆ ಪ್ರತಿಭಟನೆ, ಏನ್ ಹೇಳ್ತಿದ್ದಾರೆ ವಿರೋಧ ಪಕ್ಷದವರು ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ದಲಿತರ ಹಣವನ್ನ ಚುನಾವಣೆ ಸಮಯದಲ್ಲಿ ಮದ್ಯ ಖರೀದಿಗೆ ಬಳಸಿಕೊಂಡಿದ್ರು. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ಶೆಲ್ ಖಾತೆಗಳ ಮೂಲಕ, ಸುಮಾರು 18 ನಕಲಿ ಖಾತೆಗಳ ಮೂಲಕ ಇವರು ಬಳಸಿಕೊಂಡಿದ್ದಾರೆ ಅನ್ನುವ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಮತ್ತೆ ಇಡಿ ಕೊಟ್ಟಿರುವಂತಹ ಪತ್ರಿಕಾ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಹೋರಾಟ ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹೋರಾಟ. ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ಸೇರಿದ್ರು. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತ ಈ ಹೋರಾಟದಲ್ಲಿ ಬಿಜೆಪಿಯ ಎಂಎಲ್ಎಗಳು, ಎಂಪಿಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಹೋರಾಟದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ಬಿಜೆಪಿ ನಾಯಕರನ್ನ ಪೊಲೀಸರು, ಬಂದೋಬಸ್ತ್ಗೆ ಇದ್ದಂತ ಪೊಲೀಸರು ಈಗ ವಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆ ಮೂಲಕ ನಾವು ಇದನ್ನ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ, ಮತ್ತೆ ಸದನದಲ್ಲೂ ಕೂಡ ಇದನ್ನ ಗಂಭೀರವಾಗಿ ನಾವು ಪರಿಗಣಿಸಿ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟು ಹಿಡಿತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಈ ಮೂಲಕ ರಾಜೀನಾಮೆನ ಕೊಡಬೇಕು, ನೇರ ಹೊಣೆ ಹೊರಬೇಕು. ಅದರ ಜೊತೆಗೆ ನಾವು ಗಂಭೀರವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ದತ್ತಲ್ ಅವರನ್ನ ಸೇಫ್ ಗಾರ್ಡ್ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅವ್ರನ್ನ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಮಾಡಿದಾಗ ಇವರ ಹುಳುಕುಗಳು ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನೋದನ್ನ ಹೇಳಿದ್ರು. ಖುದ್ದಾಗಿ ನಮ್ಮ ಜೊತೆಯಲ್ಲಿ ವಿಜೇಂದ್ರ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ದಲಿತರ ಹಣವನ್ನ, ದಲಿತರ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣವನ್ನ, ದಲಿತರ ಅಭಿವೃದ್ಧಿಗೆ ಬಳಸಬೇಕಾದಂತ ಹಣವನ್ನ ಈ ಸರ್ಕಾರ ಮೋಜು ಮಸ್ತಿಗೆ ಬಳಸಿದೆ. ಬೇರೆ ರಾಜ್ಯಗಳ ಚುನಾವಣೆಗೆ ಅದನ್ನ ಬಳಸಿದೆ. ಆ ಮೂಲಕ ಐಷಾರಾಮಿ ಕಾರುಗಳನ್ನ, ಲ್ಯಾಂಬೋರ್ಗಿನಿ, ರೇಂಜ್ ರೋವರ್ ಸೇರಿದಂತೆ ಐಷಾರಾಮಿ ಕಾರುಗಳ ಖರೀದಿಗೆ ಬಳಸಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆ ಮೂಲಕ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಬಿಜೆಪಿ ನಾಯಕರು ಬಹಳ ಸ್ಟ್ರಾಂಗ್ ಆಗಿ ಇದನ್ನ ಸದನದಲ್ಲಿ ಮಂಡಿಸೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಬಿಜೆಪಿ ನಾಯಕರು ಅನ್ನೋದನ್ನು ಕೂಡ ಹೇಳ್ತಾ, ನಾವು ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ, ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊಟ್ಟು ರಾಜೀನಾಮೆಯನ್ನು ಕೊಡಬೇಕು, ಇವರು ಅಲ್ಪಸಂಖ್ಯಾತರ ಪರ, ದಲಿತರ ಪರ ಅಂತೇಳಿ ಹೇಳುವಂತ ಈ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅವರ ಅಭಿವೃದ್ಧಿಯ ಹಣದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೆ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿವರೆಗೂ ಕೂಡ ಈ ರೋಡ್ನಲ್ಲಿ ಸೇರಿದ್ರು. ಮಹಿಳಾ ಕಾರ್ಯಕರ್ತರು ಇದ್ದು, ಬಿಜೆಪಿಯ ಬೆಂಗಳೂರು ನಗರ ಭಾಗದಿಂದ ಬಂದಿರುವಂತಹ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ನಾಯಕರುಗಳು ಇಲ್ಲಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಇದ್ದಂತ ಬಂದೋಬಸ್ತ್ಗೆ ಇದ್ದಂತ ಪೊಲೀಸರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಅದರಲ್ಲಿ ನಾಗೇಂದ್ರ ಅವರ ಬಾಯಲ್ಲಿ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳಿಸಿ ಅವರನ್ನ ಇದರಲ್ಲಿ ಸಿಲುಕಿಸುವ ಪ್ರಯತ್ನ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೂ ಕೂಡ ಇಲ್ಲಿ ವಿಜೇಂದ್ರ ಅವರು ತಾವು ಉತ್ತರವನ್ನ ಕೊಟ್ಟರು. ಆ ಮೂಲಕ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಈ ಹೋರಾಟ ಮುಂದುವರಿಯುತ್ತೆ, ನಾವು ಇದನ್ನ ರಾಜ್ಯವ್ಯಾಪಿ ಮಾಡ್ತೀವಿ, ಈ ಮೂಲಕ ಮತ್ತೊಂದು ಹಂತವನ್ನ ಹೋರಾಟ ತಲುಪುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ.